ಅವಕಾಶ ಇದೆ. ಮಿಕ್ಕ ಕಡೆ ಒಳ್ಳೆ ರೆಸ್ಪಾನ್ಸ್ ಇದೆ, ಮತ್ತೆ ಪರ್ಸೆಂಟೇಜ್ ಆಫ್ ವೋಟ್ಸ್ ಸ್ವಲ್ಪ ಕಡಿಮೆ ಆಗಿದೆ ಅಲ್ಲಿ. ಅದರಿಂದ ನಾವು ಒಂದು 75ರಿಂದ 80 ಸೀಟ್ ಅಂತೂ ಖಂಡಿತ ನಿರೀಕ್ಷೆ ಮಾಡ್ತಾ ಇದ್ದೀವಿ. ನೀವು ಹೋಗಿದ್ರಲ್ಲ ಪ್ರಚಾರದಲ್ಲಿ, ಆ ಪರ್ಟಿಕ್ಯುಲರ್ ಪ್ರದೇಶದಲ್ಲಿ ನೀವು ಹೇಳ್ತಿರೋದಾ ಪರ್ಸೆಂಟೇಜ್ ಕಡಿಮೆ? ನಾನು ಹೋಗಿರೋಂತ ಏರಿಯಾದಲ್ಲಿ 35 ವಾರ್ಡ್ ಅಲ್ಲಿ 20ಕ್ಕಿಂತ ಹೆಚ್ಚು ಸೀಟ್ ಗೆಲ್ಲುವಂತ ಎಲ್ಲ ಅವಕಾಶಗಳು ಇದೆ. ಯಾಕಂತ ಹೇಳಿದ್ರೆ ಅದು ಒಂದು ಕಿಶನ್ ರೆಡ್ಡಿ ಅವರ ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿ ಇರುವಂತದ್ದು. ಅವ್ರು ಆಲ್ರೆಡಿ ಈಗ ಸೆಂಟ್ರಲ್ ಮಿನಿಸ್ಟರ್ ಇದ್ದಾರೆ. ಮತ್ತೆ ಆ ಭಾಗದಲ್ಲಿ ಸ್ವಲ್ಪ ಹೆಚ್ಚು ಬಿಜೆಪಿ ಕಡೆ ಒಲವಿರೋಂತ ಅದನ್ನ ನಾನು ನೋಡಿದ್ದೇನೆ. ಮತ್ತೆ ಅಲ್ಲಿನ ವೋಟಿಂಗ್ ಪ್ಯಾಟ್ರನ್ನೇ ಡಿಫ್ರೆಂಟ್ ಇದೆ. ಯಾಕಂದ್ರೆ ಪ್ರತಿಯೊಂದು ಬೂತ್ ಅಲ್ಲೂ ಕೂಡ, ಪ್ರತಿಯೊಂದು ವಾರ್ಡ್ ಅಲ್ಲೂ ಕೂಡ ಒಂದು 10ರಿಂದ 15,000 20,000 ಮುಸ್ಲಿಂ ಮತದಾರರಿದ್ದಾರೆ. ಎಲ್ಲ ಒಂದ್ ಕಡೆ TRS MIM ಹಂಚ್ಕೊಂಡ್ರೆ ಬಿಜೆಪಿಗೆ ಹೆಚ್ಚು ಲಾಭ ಆಗುವಂತ ಒಂದು ಚಾನ್ಸಸ್ ಅಲ್ಲಿದೆ. ಅದರಿಂದ ತುಂಬಾ ಚೆನ್ನಾಗಿದೆ ಓವರ್ ಆಲ್ ಆಗಿ. ಅಂದ್ರೆ ಜನ ಬಿಜೆಪಿ ಮೇಲೆ ಯಾಕೆ ಭರವಸೆ ಇಟ್ಟಿದ್ದಾರೆ, ಏನ್ ಬದಲಾವಣೆ ಬಯಸ್ತಾ ಇದಾರೆ ಅಂತ ಅನ್ನಿಸ್ತು ನಿಮ್ಗೆ ಪ್ರಚಾರಕ್ಕೆ ಹೋದಾಗ? ಅಲ್ಲಿ ಏನಾಗಿದೆ, ಒಂದು ದೊಡ್ಡ ಬದಲಾವಣೆ ಆಗ್ಬೇಕು. TRS ತೆಲಂಗಾಣ ರಾಜ್ಯವನ್ನ ಸಪರೇಟ್ ಮಾಡಿದ್ಮೇಲೆ ಹೆಚ್ಚು ನಿರೀಕ್ಷೆಯನ್ನ ಜನ ಇಟ್ಕೊಂಡಿದ್ರು. ಅಲ್ಲಿ ತುಂಬಾ ಒಂದು ಅಭಿವೃದ್ಧಿ ಆಗ್ತದೆ, ಮತ್ತೆ ಹೈದರಾಬಾದ್ಗೆ ಹೆಚ್ಚು ಡೆವಲಪ್ಮೆಂಟ್ ಫಂಡ್ಸ್ ಬರ್ತದೆ ಅನ್ನೋ ಒಂದು ಆಲೋಚನೆಯಲ್ಲಿ ಇದ್ರು. ಆದ್ರೆ ಈ ಕಳೆದ 7 ವರ್ಷದಲ್ಲಿ, ಅಂದ್ರೆ 2ನೇ ಸಾರಿ ಅವಧಿಗೆ ಅಧಿಕಾರಕ್ಕೆ ಬಂದಂತ TRS ಎಲ್ಲೋ ಒಂದ್ ಕಡೆ ಜನಗಳ ನಿರೀಕ್ಷೆಯನ್ನ ಹುಸಿ ಮಾಡಿದೆ. ಮತ್ತೆ ಕರೋನಾ ಸಂದರ್ಭದಲ್ಲಿ ಅವ್ರು ನಡ್ಕೊಂಡಂತ ರೀತಿ ಜನಗಳಿಗೆ ಇಷ್ಟ ಆಗಿಲ್ಲ. 2ನೇದು ಮಳೆ ಬಂದಿದೆ ಸಿಕ್ಕಾಪಟ್ಟೆ. ನಮ್ಮ ಬೆಂಗಳೂರಿಗಿಂತ 3ರಷ್ಟು ಮಳೆ ಬಂದಂತ ಸಂದರ್ಭದಲ್ಲಿ ಅಲ್ಲಿ ತುಂಬಾ ದೊಡ್ಡ ಹೊಡೆತ ಆಗಿದೆ. ಪ್ರತಿಯೊಂದು ಮನೆಗೆ ನೀರು ನುಗ್ಗಿರುವಂತದ್ದು, ಮತ್ತೆ ಅವ್ರಿಗೆ ಪರಿಹಾರ ಕೊಡ್ತೀವಿ ಅಂತ ಹೇಳಿ ಒಂದಷ್ಟು ಗೊಂದಲಗಳನ್ನ TRS ಗವರ್ಮೆಂಟ್ ಮಾಡ್ಕೊಂಡಿರುವಂತದ್ದು. ಇವೆಲ್ಲ ಕೂಡ ಸ್ವಲ್ಪ ಅವ್ರಿಗೆ ಪ್ರತಿಕೂಲ ಇದು ಬರ್ಬೋದು, ಅವ್ರ ವಿರುದ್ಧ ತೀರ್ಪು ಬರ್ಬೋದು ಅಂತ ನಮ್ಮೆಲ್ಲರ ಆಲೋಚನೆ ಇದೆ. ಮತ್ತೆ ಬಿಜೆಪಿ ತುಂಬಾ ಒಂದು ಆರ್ಗನೈಸಿಂಗ್ ಆಗಿ ಚುನಾವಣೆಯಲ್ಲಿ ಪ್ರತಿಯೊಂದು ಸೆಂಟ್ರಲ್ ಲೀಡರ್ ಅನ್ನ ಯಾವತ್ತು ಹೋಗ್ಬೇಕು, ಮತ್ತೆ ಯಾವ ರೀತಿ ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ಬೇಕು, ಮತ್ತೆ ಯಾವ ರೀತಿ ಅಭಿವೃದ್ಧಿಗೆ ಒಂದು ಅಜೆಂಡಾವನ್ನ ತರಬೇಕು, ಇವೆಲ್ಲವನ್ನ ತುಂಬಾ ಚೆನ್ನಾಗಿ ನಿಯಂತ್ರಣ ಮಾಡಿದೆ. ಮತ್ತೆ ಅದ್ಭುತವಾದಂತ ರೆಸ್ಪಾನ್ಸ್ ನಮ್ಗೆ ಹೈದರಾಬಾದ್ ಅಲ್ಲಿ ಸಿಕ್ಕಿದೆ. ಅದರಿಂದ ನನಗೆ ಗೊತ್ತಿದ್ದಾಗೆ ಹೈದರಾಬಾದ್ ಅಭಿವೃದ್ಧಿಗೆ ಕೇಂದ್ರದ ಒಂದು ನೆರವಿನೊಂದಿಗೆ ಅಭಿವೃದ್ಧಿ ಆಗ್ಬೇಕು ಅನ್ನೋ ದೃಷ್ಟಿಯಿಂದ ಬಿಜೆಪಿಗೆ ಮತ ಕೊಡ್ಬೋದು. ಮತ್ತೆ ಈ ಒಂದು ಚುನಾವಣೆ ನಮ್ಗೆ ಮುಂದಿನ ಒಂದು ಅಸೆಂಬ್ಲಿ ಚುನಾವಣೆಗೂ ಕೂಡ ಒಂದು ಬೇಸ್ ಆಗ್ಬಹುದು ಅಂತ ನನ್ನ ಭಾವನೆ. ಎಕ್ಸಾಕ್ಟ್ಲಿ. ಅಂದ್ರೆ ಬಹುಶಃ ಈ ಒಂದು ಪಾಲಿಕೆ ಗದ್ದುಗೆಯಲ್ಲಿ ಅತಿ ಹೆಚ್ಚು ಸ್ಥಾನ ಬಿಜೆಪಿ ಗಳಿಸಿದ್ರೆ ದಕ್ಷಿಣ ಭಾರತದಲ್ಲಿ ಇತಿಹಾಸ ಬರೆಯುತ್ತೆ. ನೀವು ಹೇಳಿದಾಗೆ ಮುಂದಿನ ಅಸೆಂಬ್ಲಿ ಎಲೆಕ್ಷನ್ಗೆ ದಿಕ್ಸೂಚಿ ಆಗುತ್ತೆ. ಸೊ ಇವಾಗಿನ ಟ್ರೆಂಡ್ ಅಫ್ಕೋರ್ಸ್ ನೀವು ಬೆಳಗ್ಗೆಯಿಂದ ನೋಡ್ತಿರ್ತೀರಾ, ನಿಮ್ಗೂ ಒಂದು ಕುತೂಹಲ ಇದ್ದೇ ಇರುತ್ತೆ, ನೀವೇ ಖುದ್ದಾಗಿ ಹೋಗಿ ಪ್ರಚಾರ ಮಾಡಿರೋದ್ರಿಂದ. ಬಿಜೆಪಿ ಅಭ್ಯರ್ಥಿಗಳು ಪೋಸ್ಟಲ್ ಬ್ಯಾಲೆಟ್ ಅಲ್ಲಿ ಬಿಜೆಪಿ ಮುಂದೆ ಇದೆ. ಆದ್ರೆ ರಿಯಲ್ ಬ್ಯಾಲೆಟ್ ಓಪನ್ ಆದ್ಮೇಲೆ ಅದರ ರಿಸಲ್ಟ್ಸ್ 4 ಇದ್ದಂತದ್ದು. ಹೈದರಾಬಾದ್ ಅಲ್ಲಿ ಬಿಜೆಪಿ 4 ವಾರ್ಡ್ ಅಲ್ಲಿ ಗೆದ್ದಂತದ್ದು. ಇವತ್ತು ಯಾವುದೇ ಒಂದಷ್ಟು ಪ್ಲಸ್ ಆದ್ರೂ ಕೂಡ ಬಿಜೆಪಿ ಪರವಾಗಿ ಹೈದರಾಬಾದ್ ನ ಜನ ಬಂದಿದ್ದಾರೆ ಅಂತ ನಾವು ಆಲೋಚನೆಯನ್ನ ಮಾಡ್ಬೇಕಾಗ್ತದೆ. ಅಂದ್ರೆ ಇದರಿಂದ ಮತ್ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಸೊ ಮಧ್ಯಾಹ್ನ ಸಂದರ್ಭದಲ್ಲಿ ಗೊತ್ತಾಗ್ಬಿಡುತ್ತೆ, ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ ಬಿಜೆಪಿಗೆ ಎಷ್ಟು ಸ್ಥಾನ ಸಿಗಬಹುದು ಅಂತ ಹೇಳ್ಬಿಟ್ಟು. ಅಂದ್ರೆ ಇದರಿಂದ ಜವಾಬ್ದಾರಿ ಜಾಸ್ತಿ ಆಗುತ್ತೆ. ನೀವೇನ್ ಭರವಸೆ ಕೊಟ್ಟಿದ್ರಿ ಅದನ್ನ ಈಡೇರಿಸಬೇಕಾಗತ್ತೆ. ನೆಕ್ಸ್ಟ್ ನೀವು ಹೇಳ್ದಂಗೆ ಅಸೆಂಬ್ಲಿ ಎಲೆಕ್ಷನ್ಗೆ ದಿಕ್ಸೂಚಿ ಆಗ್ಬೇಕು ಅಂದ್ರೆ ಇವಾಗ ನೀವು ಕೊಟ್ಟಿರೋ ಭರವಸೆ ಈಡೇರಿಸಬೇಕು ಅಂದ್ರೆ ಎಷ್ಟು ಜವಾಬ್ದಾರಿ ಜಾಸ್ತಿ ಆಗುತ್ತೆ, ಅದನ್ನ ಹೆಂಗ್ ನಿಭಾಯಿಸುತ್ತೆ ಪಕ್ಷ ಅಂತ? ತೆಲಂಗಾಣದಲ್ಲಿ ಬಿಜೆಪಿಯ ಪರವಾಗಿ ಮತದಾರರಿದ್ದಾರೆ. ಯಾಕಂತ ಹೇಳಿದ್ರೆ ಅಲ್ಲಿ 4 MP ಗೆದ್ದಿದ್ದೇವೆ ಬಿಜೆಪಿ. ಆದ್ರಿಂದ ಮುಂದಿನ ಅಸೆಂಬ್ಲಿ ಚುನಾವಣೆಗೆ ಒಂದು ಬೇಸ್ ಆಗ್ಲಿಕ್ಕೆ ಈ ಒಂದು ನಗರದ ಚುನಾವಣೆಯನ್ನ ಈಗಾಗಲೇ ಗಂಭೀರವಾಗಿ ತೆಗೆದುಕೊಂಡಿದೆ. ಮತ್ತೆ ಜನನು ಕೂಡ ಅಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ. ಅವ್ರಿಗೆ TRS ಬಂದ ಮೇಲೆ ತೆಲಂಗಾಣ ರಾಜ್ಯ ಆಯ್ತು, ಆದ್ರೆ ನಿರೀಕ್ಷೆ ಮಾಡಿದಷ್ಟು ಅಭಿವೃದ್ಧಿ ಆಗ್ತಾ ಇಲ್ಲ. ಮತ್ತೆ ತಂದೆ ಮಕ್ಕಳ ಒಂದು ಆರ್ಭಟ ಜಾಸ್ತಿ ಆಗಿದೆ, ಅವರ ಫ್ಯಾಮಿಲಿಯ ಒಂದು ಆರ್ಭಟ ಇದೆ. ಮತ್ತೆ ಅವ್ರ ಫ್ಯಾಮಿಲಿಗೆ ಏನಾದ್ರು ಪರ್ಸನಲ್ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡ್ತಾ ಇದಾರೆ ಹೊರತು, ನಾನು ಅಲ್ಲಿ ನೋಡಿದಾಗ ನನ್ ವಿಚಿತ್ರ ಅನ್ಸಿದ್ದೇನು ಅಂತ ಹೇಳಿದ್ರೆ, KTR KCR ಇಬ್ರು ಫೋಟೋ ಬಿಟ್ರೆ, ಅಂಬಾಸಿಡರ್ ಕಾರ್ ಫೋಟೋ ಬಿಟ್ರೆ ಯಾವ ಮಿನಿಸ್ಟರ್ದು ಫೋಟೋ ಇಲ್ಲ, ಯಾವ MLAದು ಇಲ್ಲ, ಯಾವ ಕ್ಯಾಂಡಿಡೇಟ್ದು ಇಲ್ಲ. ಆತರ ಒಂದು ಚುನಾವಣೆ ನಾನೆಲ್ಲೂ ನೋಡಿಲ್ಲ. ಇಲ್ಲೂ ಬೇರೆ JDS ಪಾರ್ಟಿ ಇದೆ, ಇನ್ನು ಬೇರೆ ಬೇರೆ ಪಾರ್ಟಿಗಳಿದಾವೆ. ಆದ್ರೆ ಅಲ್ಲೆಲ್ಲೋ ನೋಡಿದಾಗ ಪೂರ್ತಿಯಾದಂತ ಅಪ್ಪ ಮಕ್ಕಳ ಒಂದು ಚುನಾವಣೆ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಮತ್ತೆ ಎಲ್ಲ ವೈಲೇಷನ್ಸ್ ಹೈದರಾಬಾದ್ ಅಲ್ಲಿ ಪ್ರತಿಯೊಂದು ಪಿಲ್ಲರ್ ಅಲ್ಲೂ ಕೂಡ, ಅಂದ್ರೆ
ಮೆಟ್ರೋ ಪಿಲ್ಲರ್ ಅಲ್ಲಿ ಇವ್ರದೇ ಆದಂತ ಒಂದು ಅಡ್ವರ್ಟೈಸ್ಮೆಂಟ್ಸ್ ಇದ್ದಂತದ್ದು. ಇವೆಲ್ಲವನ್ನ ನೋಡಿದಾಗ ಜನಗಳಿಗೆ ಸ್ವಲ್ಪ ಒಂದು ರೀತಿಯ ಬೇಸರ ಆಗಿದೆ ಅಂತ ನನಗೆ ಮೇಲ್ನೋಟಕ್ಕಂತೂ ಅನಿಸ್ತಾ ಇದೆ. ಜನ ಏನ್ ನಿರೀಕ್ಷೆ ಇಟ್ಕೊಂಡಿದ್ರು, ಒಂದು ಆಶಾಭಾವನೆ ಇಟ್ಕೊಂಡಿದ್ರು, ತೆಲಂಗಾಣ ಆದ್ಮೇಲೆ ನಮ್ಮ ಅಭಿವೃದ್ಧಿ ಮತ್ತಷ್ಟು ಆಗುತ್ತೆ, ಚಂದ್ರಶೇಖರ್ ರಾವ್ ಮೇಲೆ ಏನ್ ಭರವಸೆ ಇಟ್ಟಿದ್ರು ಅದೆಲ್ಲ ಹುಸಿ ಆಗಿದೆ. ಸೊ ಹಂಗಾಗಿ ಬದಲಾವಣೆ ಬಯಸಿದ್ದಾರೆ ಅಂತೀರಾ ನೀವು? ಖಂಡಿತ ಬದಲಾವಣೆ ಬಯಸ್ತಾರೆ. ಯಾಕಂದ್ರೆ ಇವ್ರಿಬ್ರಿಗೂ ಟೈಅಪ್ ಇದೆ. ಇವರು TRS ಮತ್ತೆ MIM ಒಂದೇ ನಾಣ್ಯದ ಎರಡು ಮುಖಗಳು. ಇವರು ಆಚೆ ಬೈಕೊಂಡ್ರು ಕೂಡ ಒಳಗಡೆ ಮಾತ್ರ ತುಂಬಾ ಒಂದು ಒಳ್ಳೆಯ ಒಪ್ಪಂದವನ್ನ ಮಾಡ್ಕೊಂಡಿದ್ದಾರೆ. ಅವ್ರ ಕ್ಯಾಂಡಿಡೇಟ್ ಹತ್ರ ಡಮ್ಮಿ ಕ್ಯಾಂಡಿಡೇಟ್ ಹಾಕ್ತಾರೆ, ಇವರು ಡಮ್ಮಿ ಕ್ಯಾಂಡಿಡೇಟ್ ಹಾಕೊಂಡು ಚುನಾವಣೆ ಅಡ್ಜಸ್ಟ್ಮೆಂಟ್ ರೀತಿಯಲ್ಲಿ ಪ್ರತಿ ಚುನಾವಣೆಯಲ್ಲೂ ಅದೇ ರೀತಿ ನಡ್ಸ್ಕೊಂಡ್ ಬಂದಿರೋದು. ಈ ಸಾರಿ ನಾವು ಪ್ರತಿ ಬೂತ್ ಅಲ್ಲೂ ಫೈಟ್ ಮಾಡಿರೋದ್ರಿಂದ ಒಂದಷ್ಟು ಒಳ್ಳೆಯ ಪರ್ಸೆಂಟೇಜ್ ಆಫ್ ವೋಟ್ಸ್ ಬರೋದಿದೆ. ನಮ್ ಮೊದಲು ಒಂದು 8ರಿಂದ 10-11% ವೋಟ್ಸ್ ಬರ್ತಾ ಇದ್ದಿದ್ದು ಬಿಜೆಪಿಗೆ. ಈ ಸಾರಿ 35% ದಾಟುವಂತ ಎಲ್ಲ ಸೂಚನೆಗಳು ಕಾಣಿಸ್ತಾ ಇದೆ. ಫೈನ್, ನೋಡೋಣ. ಸತೀಶ್ ರೆಡ್ಡಿ ಅವರೇ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ 18 ಕನ್ನಡಕ್ಕೆ ರಿಯಾಕ್ಷನ್ ಮಾಡೋಕ್ಕೆ. ಥ್ಯಾಂಕ್ ಯು ಸೋ ಮಚ್ ರಣೀಶ್ ತಮ್ಮ ಇನ್ಫಾರ್ಮೇಶನ್ಗೆ.